ನಮಸ್ಕಾರ. ಹರಿಶ್ಚಂದ್ರ ಈ ಹೆಸರು ಕೇಳಿದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗೋದು ಏನು? ಸತ್ಯ, ಧರ್ಮ, ತ್ಯಾಗ ಅಲ್ವಾ? ಆದರೆ ನಿಮಗೆ ಗೊತ್ತಾ, ಭಾರತದ ಕಲಾ ಇತಿಹಾಸದಲ್ಲಿ ಈ ಒಂದೇ ಹೆಸರಿನ ಇಬ್ಬರು ದಿಗ್ಗಜರಿದ್ರು. ಒಬ್ರು ಬೆಳ್ಳಿತೆರೆಯ ಮೇಲೆ ಒಂದು ಕ್ರಾಂತಿಯನ್ನೇ ಮಾಡಿದ್ರು, ಇನ್ನೊಬ್ರು ಅಕ್ಷರ ಲೋಕದಲ್ಲಿ ಒಂದು ಹೊಸ ಯುಗವನ್ನೇ ಶುರು ಮಾಡಿದ್ರು. ಬನ್ನಿ, ಇವತ್ತು ಒಂದೇ ಹೆಸರಿನ ಈ ಇಬ್ಬರು ಮಹನೀಯರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕಥೆಯನ್ನ ಕೇಳೋಣ. ವರ್ಷ 1913. ಭಾರತದಲ್ಲಿ ಒಂದು ರೀತಿಯ ಮೌನ ಕ್ರಾಂತಿ ನಡೀತಿತ್ತು. ಒಂದು ಹೊಸ ಮಾಯಾಲೋಕವೇ ಹುಟ್ಕೊಳ್ತಾ ಇತ್ತು. ಚಲಿಸುವ ಚಿತ್ರಗಳ ಲೋಕ, ಮಾತನಾಡುವ ನೆರಳುಗಳ ಜಗತ್ತು. ಹೌದು, ಅದೇ ನಮ್ಮ ಸಿನಿಮಾ. ಹಾಗಾದ್ರೆ ಈ ಹೊಸ ಮಾಯಾಲೋಕದ ಮೊದಲ ಹೀರೋ ಯಾರಾಗಿದ್ರು ಗೊತ್ತಾ? ಬೇರೆ ಯಾರೋ ಅಲ್ಲ, ಸತ್ಯಕ್ಕೋಸ್ಕರ ತನ್ನ ರಾಜ್ಯ, ಕುಟುಂಬ, ಅಷ್ಟೇ ಯಾಕೆ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿದ ಆ ಆದರ್ಶ ರಾಜ ಹರಿಶ್ಚಂದ್ರ. ಸರಿ, ಹಾಗಿದ್ರೆ ಬನ್ನಿ ನಮ್ಮ ಕಥೆಯ ಮೊದಲ ಭಾಗ ಶುರು ಮಾಡೋಣ. ಭಾರತದ ಬೆಳ್ಳಿತೆರೆಯ ಆ ಮೊದಲ ಹೀರೋ ಮತ್ತು ಆ ಕನಸನ್ನ ನಿಜ ಮಾಡಿದ ಆ ಮಹಾನ್ ವ್ಯಕ್ತಿಯ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ರಾಜ ಹರಿಶ್ಚಂದ್ರ ಇದು ಬರೀ ಒಂದು ಸಿನಿಮಾ ಆಗಿರಲಿಲ್ಲ. ಇದು ಭಾರತೀಯ ಸಿನಿಮಾ ಅನ್ನೋ ಒಂದು ದೊಡ್ಡ ಉದ್ಯಮಕ್ಕೆ ಹಾಕಿದ ಅಡಿಪಾಯ. ಆದರೆ ಈ ಅದ್ಭುತ ಸಾಹಸದ ಹಿಂದಿದ್ದ ಶಕ್ತಿ ದಾದಾ ಸಾಹೇಬ್ ಫಾಲ್ಕೆ. ಅವರನ್ನೇ ನಾವು ಇವತ್ತಿಗೂ ಭಾರತೀಯ ಚಿತ್ರರಂಗದ ಪಿತಾಮಹ ಅಂತ ಕರೆಯೋದು. ಆದರೆ ಫಾಲ್ಕೆಯವರಿಗೆ ಈ ಕನಸು ನನಸು ಮಾಡೋದು ಅಷ್ಟು ಸುಲಭವಾಗಿರಲಿಲ್ಲ. 1910ರಲ್ಲಿ ಒಂದು ಸಿನಿಮಾ ನೋಡಿ ಅವರಿಗೆ ಸ್ಫೂರ್ತಿ ಬಂತು. ತಾನೂ ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡಿ 1912ರಲ್ಲಿ ಲಂಡನ್ಗೆ ಹೋಗಿ ಫಿಲ್ಮ್ ಮೇಕಿಂಗ್ ಟೆಕ್ನಿಕ್ ಎಲ್ಲ ಕಲ್ತ್ಕೊಂಡು ಬಂದರು. ದುಡ್ಡಿನ ಸಮಸ್ಯೆ ಬಂದಾಗ ಅವರ ಪತ್ನಿ ಸರಸ್ವತಿಬಾಯಿ ತಮ್ಮ ಒಡವೆಗಳನ್ನೇ ಅಡೆಯಿಟ್ಟು ಪತಿಗೆ ಸಪೋರ್ಟಾಗಿ ನಿಂತರು. ನೋಡಿ, ಇಂಥ ಅದೆಷ್ಟೋ ತ್ಯಾಗಗಳ ಫಲವಾಗಿ 1913ರಲ್ಲಿ ಭಾರತದ ಮೊದಲ ಸಿನಿಮಾ ತೆರೆಗೆ ಬಂತು. ಆದರೆ ಒಂದು ನಿಮಿಷ, ಇಲ್ಲೊಂದು ಟ್ವಿಸ್ಟ್ ಇದೆ. ಈ ಸಿನಿಮಾ ಬರೋದಕ್ಕೂ ಸುಮಾರು 30 ವರ್ಷಗಳ ಹಿಂದೆ ಇದೇ ಹರಿಶ್ಚಂದ್ರ ಅನ್ನೋ ಹೆಸರಿನ ಇನ್ನೊಬ್ಬ ವ್ಯಕ್ತಿ ಭಾರತದ ಸಾಹಿತ್ಯ ಲೋಕದ ದಿಕ್ಕನ್ನೇ ಬದಲಾಯಿಸ್ತಾ ಇದ್ರು. ಯಾರವರು? ಅವರೇ ಭಾರತೇಂದು ಹರಿಶ್ಚಂದ್ರ, ಆಧುನಿಕ ಹಿಂದಿ ಸಾಹಿತ್ಯದ ಪಿತಾಮಹ ಅಂತಲೇ ಫೇಮಸ್ ಆಗಿರೋ ನಮ್ಮ ಕಥೆಯ ಎರಡನೇ ಹರಿಶ್ಚಂದ್ರ. ಬನ್ನಿ ಈಗ ಅವರ ಜಗತ್ತಿಗೆ ಹೋಗೋಣ. ನಿಜ್ ಭಾಷಾ ಉನ್ನತಿ ಅಹೈ ಸಬ್ ಉನ್ನತಿ ಕೋ ಮೂಲ್. ಇದರರ್ಥ ನಮ್ಮ ಸ್ವಂತ ಭಾಷೆಯ ಪ್ರಗತಿಯೇ ಎಲ್ಲಾ ಪ್ರಗತಿಗಳಿಗೂ ಮೂಲ. ಇದು ಭಾರತೇಂದು ಅವರ ನಂಬಿಕೆಯಾಗಿತ್ತು. ಈ ಒಂದೇ ಒಂದು ಸಾಲು ಅವರ ಭಾಷಾ ಪ್ರೇಮ, ಅವರ ದೂರದೃಷ್ಟಿ ಎಲ್ಲವನ್ನೂ ಹೇಳ್ತೆ. ಆದರೆ ಆಶ್ಚರ್ಯ ಏನ್ ಗೊತ್ತಾ? ಭಾರತೇಂದು ಅವರು ಬದುಕಿದ್ದು ಕೇವಲ 35 ವರ್ಷ ಮಾತ್ರ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವರು ಬರೆದಿದ್ದು 175ಕ್ಕೂ ಹೆಚ್ಚು ಕೃತಿಗಳನ್ನ. ಯೋಚನೆ ಮಾಡಿ, ಇದು ಅವರಲ್ಲಿದ್ದ ಅಸಾಧಾರಣ ಪ್ರತಿಭೆಗೆ ನಿಜಕ್ಕೂ ಸಾಕ್ಷಿ. ಅವರ ಎಲ್ಲಾ ಕೃತಿಗಳಲ್ಲಿ ತುಂಬಾನೇ ಫೇಮಸ್ ಆಗಿರೋದು ಅಂಧೇರ್ ನಗರಿ ಅನ್ನೋ ಒಂದು ವ್ಯಂಗ್ಯ ನಾಟಕ. ಇದರ ಸ್ಪೆಷಾಲಿಟಿ ಏನು ಅಂದ್ರೆ, ಈ ಇಡೀ ನಾಟಕವನ್ನ ಅವರು ಬರೆದು ಮುಗಿಸಿದ್ದು ಒಂದೇ ದಿನದಲ್ಲೇ. ನಂಬೋಕ್ಕಾಗುತ್ತಾ? ಬನ್ನಿ ಆ ಒಂದು ವಿಚಿತ್ರ ನಗರದೊಳಗೆ ಏನಾಗುತ್ತೆ ಅಂತ ನೋಡೋಣ. ಅಂಧೇರ್ ನಗರಿ ಅಂದ್ರೆ ಕತ್ತಲೆಯ ನಗರ. ಇಲ್ಲಿ ಆಳ್ವಿಕೆ ಮಾಡೋನು ಚೌಪಟ್ ರಾಜ, ಅಂದ್ರೆ ಒಬ್ಬ ಮೂರ್ಖ ರಾಜ. ಈ ನಗರ ಎಷ್ಟು ವಿಚಿತ್ರವಾಗಿದೆ ಅಂದ್ರೆ, ಇಲ್ಲಿ ತರಕಾರಿಗೂ ಒಂದೇ ರೇಟು, ಸ್ವೀಟ್ ತಿಂಡಿಗೂ ಒಂದೇ ರೇಟು. ಲಾಜಿಕ್, ನ್ಯಾಯ, ಮೌಲ್ಯ ಈ ಯಾವ ಪದಗಳಿಗೂ ಇಲ್ಲಿ ಅರ್ಥವೇ ಇಲ್ಲ. ಕತೆ ಶುರುವಾಗೋದು ಒಂದು ಸಿಂಪಲ್ ಘಟನೆಯಿಂದ. ಒಂದು ಗೋಡೆ ಬಿದ್ದು ಅದರ ಕೆಳಗೆ ಸಿಕ್ಕಿ ಒಂದು ಆಡು ಸತ್ತೋಗುತ್ತೆ. ಇದೇನಪ್ಪ, ಒಂದು ಸಣ್ಣ ಆಕ್ಸಿಡೆಂಟ್ ಅಲ್ವಾ? ಆದರೆ ಈ ಮೂರ್ಖ ರಾಜನ ಆಸ್ಥಾನದಲ್ಲಿ ನ್ಯಾಯ ಅನ್ನೋದು ಒಂದು ದೊಡ್ಡ ಕಾಮಿಡಿ ಶೋ ಇದ್ದ ಹಾಗೆ. ವಿಚಾರಣೆ ಹೇಗ್ ನಡೆಯುತ್ತೆ ಅಂತ ನೀವೇ ನೋಡಿ. ರಾಜನ ಮುಂದೆ ಒಬ್ರ ಮೇಲೊಬ್ರು ಬ್ಲೇಮ್ ಮಾಡಕ್ಕೆ ಶುರು ಮಾಡ್ತಾರೆ. ಗೋಡೆ ಓನರ್ ಹೇಳ್ತಾನೆ, ಇದು ಮೇಸ್ತ್ರಿ ತಪ್ಪು ಅಂತ. ಮೇಸ್ತ್ರಿ ಹೇಳ್ತಾನೆ, ನೀರನ್ನ ಜಾಸ್ತಿ ಹಾಕಿದ್ದು ನೀರ್ ಹೊರುವನು ಅಂತ. ಅವನು ಕಟುಕನ ಮೇಲೆ, ಕಟುಕ ಕುರುಬನ ಮೇಲೆ, ಕೊನೆಗೆ ಆ ಕುರುಬ ಕೊತ್ವಾಲನ ಮೇಲೆ ಆರೋಪ ಹಾಕ್ತಾನೆ. ಇದು ಯಾವ ತರಹದ ಆಡಳಿತ ಅಂತ ನಮಗೆ ಅರ್ಥ ಆಗತ್ತೆ. ಕೊನೆಗೆ ಹೇಗೋ ಮಾಡಿ ಕೊತ್ವಾಲನೇ ಅಪರಾಧಿ ಅಂತ ತೀರ್ಪು ಕೊಡ್ತಾರೆ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್. ನೇಣುಗಂಬದ ಕುಣಿಕೆ ಕೊತ್ವಾಲನ ಕುತ್ತಿಗೆಗೆ ದೊಡ್ಡದಾಗ್ಬಿಡುತ್ತೆ. ಅದಕ್ಕೆ ರಾಜ ಏನ್ ಹೇಳ್ತಾನೆ, ಆ ಕುಣಿಕೆಗೆ ಸರಿಹೊಂದುವ ದಪ್ಪ ಕುತ್ತಿಗೆ ಇರೋ ಯಾರನ್ನಾದ್ರೂ ಹಿಡಿದು ತನ್ನಿ ಅಂತ. ಸೈನಿಕರಿಗೆ ಸಿಕ್ಕಿದ್ಯಾರು ಗೊತ್ತಾ? ಅದೇ ಊರಲ್ಲಿ ಅಗ್ಗಕ್ಕೆ ಸಿಗುವ ಸ್ವೀಟ್ಸ್ ತಿಂದು ದಪ್ಪಗಾಗಿದ್ದ ಒಬ್ಬ ಶಿಷ್ಯ. ತನ್ನ ಶಿಷ್ಯನನ್ನ ಉಳಿಸೋಕ್ಕೆ ಅವನ ಗುರು ಒಂದು ಸೂಪರ್ ಪ್ಲಾನ್ ಮಾಡ್ತಾನೆ. ನೇರವಾಗಿ ರಾಜನತ್ರ ಹೋಗಿ, ಮಹಾರಾಜರೇ, ಇವತ್ತು ತುಂಬಾನೇ ಶುಭ ದಿನ. ಈ ಮುಹೂರ್ತದಲ್ಲಿ ಯಾರು ಗಲ್ಲಿಗೇರ್ತಾರೋ ಅವರು ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ತಕ್ಷಣ ಆ ಮೂರ್ಖ ರಾಜನಿಗೆ ಸ್ವರ್ಗದ ಆಸೆ ಶುರುವಾಗುತ್ತೆ. ಅವನು, ಹೌದಾ,
ಹಾಗಿದ್ರೆ ಸ್ವರ್ಗಕ್ಕೆ ಹೋಗೋಕೆ ರಾಜನಿಗಿಂತ ಅರ್ಹರು ಬೇರೆ ಯಾರು? ಮೊದಲು ನನ್ನನ್ನೇ ಗಲ್ಲಿಗೇರಿಸು ಅಂತ ಆರ್ಡರ್ ಮಾಡ್ತಾನೆ. ನೋಡಿ, ರಾಜನ ಮೂರ್ಖತನವೇ ಅವನ ಸಾವಿಗೆ ಕಾರಣವಾಗಿಬಿಡುತ್ತೆ. ಸರಿ, ಈಗ ನಮ್ಮ ಈ ಎರಡೂ ಹರಿಶ್ಚಂದ್ರ ಕಥೆಗಳನ್ನ ಪಕ್ಕ ಇಟ್ಟು ನೋಡೋಣ. ಒಂದು ಆದರ್ಶವನ್ನ ಹೇಳಿದ್ರೆ ಇನ್ನೊಂದು ವಾಸ್ತವದ ಮೇಲೆ ಒಂದು ಕಟು ವ್ಯಂಗ್ಯ. ಇಲ್ಲಿ ವ್ಯತ್ಯಾಸಗಳು ತುಂಬಾನೇ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ. ಫಿಲ್ಮ್ನಲ್ಲಿರೋ ರಾಜ ಹರಿಶ್ಚಂದ್ರ ಧರ್ಮ ಮತ್ತು ತ್ಯಾಗದ ಸಂಕೇತ, ಆದರೆ ನಾಟಕದಲ್ಲಿರೋ ಚೌಪಟ ರಾಜ ಮೂರ್ಖತನ ಮತ್ತು ಕೆಟ್ಟ ಆಡಳಿತಕ್ಕೆ ಒಂದು ಎಚ್ಚರಿಕೆ. ಒಬ್ಬ ಲೀಡರ್ ಹೇಗಿರಬೇಕು ಅನ್ನೋದಕ್ಕೆ ಉದಾಹರಣೆ ಆದರೆ, ಇನ್ನೊಬ್ಬ ಲೀಡರ್ ಹೇಗಿರಬಾರ್ದು ಅನ್ನೋದಕ್ಕೆ ಉದಾಹರಣೆ. ಹಾಗಾದ್ರೆ ಈ ಇಬ್ರು ದಿಗ್ಗಜರು ನಮ್ಗೋಸ್ಕರ ಬಿಟ್ಟು ಹೋಗಿರೋ ದೊಡ್ಡ ಪರಂಪರೆ ಯಾವುದು? ದಾದಾ ಸಾಹೇಬ್ ಫಾಲ್ಕೆ ಅವರು ಭಾರತಕ್ಕೆ ಬಳ್ಳಿತೆರೆ ಅನ್ನೋ ಅದ್ಭುತ ಜಗತ್ತನ್ನೇ ಪರಿಚಯಿಸಿದ್ರು. ಅದೇ ರೀತಿ ಭಾರತೇಂದು ಹರಿಶ್ಚಂದ್ರ ಆಧುನಿಕ ಹಿಂದಿ ಸಾಹಿತ್ಯಕ್ಕೆ ಒಂದು ಹೊಸ ರೂಪ ಕೊಟ್ರು. ಒಬ್ರು ದೃಶ್ಯಗಳ ಮೂಲಕ ಆದರ್ಶ ರಾಜನ ಕಥೆ ಹೇಳಿದ್ರೆ, ಇನ್ನೊಬ್ರು ಅಕ್ಷರಗಳ ಮೂಲಕ ಕೆಟ್ಟ ಆಡಳಿತ ಹೇಗಿರುತ್ತೆ ಅಂತ ತೋರಿಸಿದ್ರು. ಕೊನೆಯದಾಗಿ ಒಂದು ಪ್ರಶ್ನೆ. ಇವತ್ತಿನ ಕಾಲಕ್ಕೆ, ಇವತ್ತಿನ ನಮ್ಮ ಸಮಾಜಕ್ಕೆ ಈ ಎರಡೂ ಕಥೆಗಳಲ್ಲಿ ಯಾವುದು ಹೆಚ್ಚು ಮುಖ್ಯ ಅನ್ಸತ್ತೆ? ಸತ್ಯಕ್ಕೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡೋ ರಾಜ ಹರಿಶ್ಚಂದ್ರನ ಆದರ್ಶವೇ, ಅಥವಾ ಮೂರ್ಖ ಆಡಳಿತದ ಅಪಾಯಗಳ ಬಗ್ಗೆ ಎಚ್ಚರಿಸುವ ಆ ಅಂಧೇರ್ ನಗರಿಯ ಪಾಠವೇ? ಸ್ವಲ್ಪ ಯೋಚನೆ ಮಾಡಿ.